3 ಪ್ರಿನ್ಸಿಪಲ್ ಆಫ್ NLP. ಮೊದಲನೇದು ಕಾಸ್ ಆ್ಯಂಡ್ ಇಫೆಕ್ಟ್. ನಾವೇನು ಆ್ಯಕ್ಷನ್ ತಗೋತೀವೋ ಅದಕ್ಕೊಂದು ಪರಿಣಾಮ ಇರುತ್ತೆ. ಅಂದರೆ ಕೈಯಲ್ಲಿ ಒಂದು ಪೆನ್ ಇದೆ, ಬೀಳಿಸ್ತೀವಿ, ಕೆಳಗಡೆ ಬೀಳುತ್ತೆ, ಅದು ಪರಿಣಾಮ. ನಾವು ಕಾಸ್ ಸೈಡ್ ಇದ್ದೀವ, ಇಫೆಕ್ಟ್ ಸೈಡ್ ಇದ್ದೀವ, ಒಂದು ಸಲ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಪರಿಣಾಮದ ಸೈಡ್ ಅಂದರೆ ನಾನು ಸಾಲಗಾರ ಆಗಿದ್ದೀನಿ, ನನ್ನ ಟೈಮ್ ಸರಿ ಇಲ್ಲ, ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ, ದುಡ್ಡಿಲ್ಲ, ನನ್ನ ಕೈಯಲ್ಲಿ ದುಡ್ಡೇ ಬರಲ್ಲ, ಈ ರೀತಿಯ ಕಾರಣಗಳು, ನೆಪಗಳು ಹೇಳ್ಕೊಂಡು ಕೂತಿರ್ತೀವಿ. ಅಂದರೆ ಬ್ಲೇಮ್ ಮಾಡ್ತಾಯಿರ್ತೀವಿ. ಬ್ಲೇಮ್ ಮಾಡ್ತಾಯಿದ್ದೀವಿ ಅಂದರೆ ನಾವು ಇಫೆಕ್ಟ್ ಸೈಡ್ ಇದ್ದೀವಿ, ಪರಿಣಾಮದ ಕಡೆ ಇದ್ದೀವಿ ಅಂತ ಅರ್ಥ. ಕಾಸ್ ಸೈಡ್, ಯಾವ ವ್ಯಕ್ತಿ ಕಾಸ್ ಸೈಡ್ ಇರ್ತಾನೋ ಅವನ ಹತ್ರ ರಿಸಲ್ಟ್ ಚೆನ್ನಾಗಿರುತ್ತೆ. ಸೋಲು ಸಿಗ್ಬೋದು, ಆದರೆ ಅದರಲ್ಲಿ ಅವರು ಆಪರ್ಚುನಿಟಿನ ಕಂಡುಕೊಳ್ತಾರೆ. ಅವ್ರಿಗೇನು ರಿಸಲ್ಟ್ ಬೇಕೋ ಅದನ್ನು ಪಡಿತಾರೆ. ಕಾಸಸ್ ಪ್ರೊಡ್ಯೂಸ್ಡ್ ರಿಸಲ್ಟ್ಸ್. ಇಫೆಕ್ಟ್ ಸೈಡ್ ಇದ್ದವನು ನೆಪ ಹೇಳ್ತಾನೆ, ಕಾರಣ ಹೇಳ್ತಾನೆ. ನೀವು ಒಂದು ಸಲ ನಿಮ್ಮ ಜೀವನ ನೋಡ್ಕೊಳ್ಳಿ. ನೀವು ಯಾವ ಸೈಡಲ್ಲಿದ್ದೀರಾ ಅದನ್ನು ನೋಡ್ಕೊಳ್ಳಿ. ನೀವು ಕಾರಣ ಕೊಡ್ತಾ ಇದ್ದೀರಾ ಅಥವಾ ಪರಿಣಾಮದ ಕಡೆ ಇದ್ದೀರಾ? ಎರಡೇ ನಮ್ಮ ಜೀವನದಲ್ಲಿ ಆಗೋದು, ರೀಸನ್ ಆ್ಯಂಡ್ ರಿಸಲ್ಟ್. ನೀವು ಯಾವ ಸೈಡ್ ಇದ್ದೀರಾ? ನೀವು ಫೇಲ್ಯೂರ್ ಆಗಿದ್ದೀರಾ ಅಂದರೆ, ಸೋತಿದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮ ಹತ್ತಿರ ಕಾರಣಗಳಿವೆ. ನಾವು ಕಾರಣದ ಕಡೆ ಹೋಗ್ಬೇಕಂದ್ರೆ ಅದರಲ್ಲಿ ಕಾರಣದಲ್ಲಿರುವ ಅವಕಾಶನ ಹುಡುಕಿ ಸರಿ ಮಾಡಬೇಕು. ಆವಾಗ ಜೀವನ ಚೇಂಜ್ ಆಗುತ್ತೆ, ರಿಸಲ್ಟ್ ಸಹ ಚೆನ್ನಾಗಿರುತ್ತೆ. ಜೀವನನ ರೀಡಿಸೈನ್ ಮಾಡಬೇಕು. ನೀವು ಆ ರೀತಿ ಮಾಡಿಲ್ಲ ಅಂದರೆ ಪರಿಣಾಮದ ಕಡೆಗೆ ಇರ್ತೀರ. ಪರಿಣಾಮ ಅಂದರೆ ಕಾರಣ ಇದ್ದೇ ಇರುತ್ತೆ. GST, ಟ್ಯಾಕ್ಸು, ಗೌರ್ಮೆಂಟು, ರೇಟ್ ಜಾಸ್ತಿ ಆಗಿದೆ, ಕಾಂಪಿಟೇಟರ್ ಇದ್ದಾರೆ, ಈ ರೀತಿ ಕಾರಣಗಳು ಕೊಡ್ತಾನೆ ಇರ್ತೀರ. ನಿರ್ಧಾರ ಮಾಡಿ, ಕಾಸ್ ಕಡೆ ಇರ್ತಿರೋ ರಿಸಲ್ಟ್ ಕಡೆ ಇರ್ತಿರೋ ಅಂತ. ಕಾಸ್ ಕಡೆ ಬರಬೇಕು ಅಂದರೆ ಮೊದಲನೇದಾಗಿ ಮಾಡಬೇಕಾಗಿರೋ ಸ್ಟೆಪ್ಸ್, ಮೊದಲ ಹೆಜ್ಜೆ ರೆಸ್ಪಾನ್ಸಿಬಿಲಿಟಿ. ನಾವು ನಮ್ಮ ಜೀವನದ 100% ರೆಸ್ಪಾನ್ಸಿಬಿಲಿಟಿನ ತಗೋಬೇಕು. ನೀವು ವೆಯ್ಟ್ ಲಾಸ್ ಮಾಡಬೇಕು, ಬೆಳಗ್ಗೆ ಎದ್ದೇಳ್ತಾ ಇಲ್ಲ, ವ್ಯಾಯಾಮ ಮಾಡ್ತಾ ಇಲ್ಲ, ವಾಕ್ ಹೋಗ್ತಾ ಇಲ್ಲ, ರಿಸಲ್ಟ್ ಏನಾಗುತ್ತೆ? ಅದೇ ನೀವು ಬೆಳಗ್ಗೆ ಎದ್ದೇಳ್ತಾ ಇದ್ದೀರಾ, ವಾಕಿಂಗ್ ಹೋಗ್ತಾ ಇದ್ದೀರಾ, ಜಿಮ್ಮಿಗೆ ಹೋಗ್ತಾ ಇದ್ದೀರಾ, ಪರಿಣಾಮ ಏನು ಬರುತ್ತೆ? ವ್ಯತ್ಯಾಸ ಇರುತ್ತಲ್ವಾ? ನಾವು ಕಾರಣ ಹೇಳ್ಕೊಂಡು ಇರ್ಬೋದು, ಮನೆಯಲ್ಲಿ ನಮ್ಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ, ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ ಅಂತ. ಅದ್ರ ಪರಿಣಾಮ ಏನಾಗುತ್ತೆ? ನಾವೇನು ಮಾಡ್ತೀವಿ ಗೊತ್ತಾ? ನಮ್ಮ ಮನೆ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ನಾವು ಚಾಯ್ಸ್ ಮಾಡ್ಕೊಂಡು ಬಿಟ್ಟಿರ್ತೀವಿ, ನೆಪ ಹೇಳ್ತೀವಿ. ಹಾಗಾಗಿ ಪರಿಣಾಮನ ಈ ರೀತಿ ಅನುಭವಿಸ್ತಾ ಇರ್ತೀವಿ. ನಮ್ಮ ಜೀವನದಲ್ಲಿ ಏನು ಒಳ್ಳೇದಾಗ್ತಾ ಇದೆ, ಕೆಟ್ಟದಾಗ್ತಾ ಇದೆ, ಅದಕ್ಕೆಲ್ಲ ನಾವೇ ಕಾರಣ. ಪ್ರತ್ಯಕ್ಷವಾಗಿ ಆಗಿರ್ಬೋದು, ಪರೋಕ್ಷವಾಗಿಯೂ ಆಗಿರ್ಬೋದು. ನಾವು ಒಬ್ಬ ವ್ಯಕ್ತಿನ ಚಾಯ್ಸ್ ಮಾಡೋದಾಗಿರ್ಬೋದು, ಬಿಸ್ನೆಸ್ ಚಾಯ್ಸ್ ಮಾಡೋದಾಗಿರ್ಬೋದು, ಸ್ಥಳ ಆಗಿರ್ಬೋದು, ಪರಿಸ್ಥಿತಿ ಆಗಿರ್ಬೋದು, ಗೊತ್ತೋ ಗೊತ್ತಿಲ್ಲದೇನೆ ನಾವೇ ಕಾರಣ ಆಗಿರ್ತೀವಿ. ಪರಿಣಾಮ ಏನೇ ಬಂದರೂ, ಒಳ್ಳೇದು ಬರಲಿ ಕೆಟ್ಟದ್ದು ಬರಲಿ, ಅದರಲ್ಲಿ ಅವಕಾಶ ಹುಡುಕಿ ಅದನ್ನು ಸರಿ ಮಾಡಿಕೊಳ್ಳಬೇಕಾಗಿರೋದು ನಮ್ಮ ಒಂದು ಜವಾಬ್ದಾರಿ. ಕಾಸ್ ಕಡೆ ಹೋಗ್ಬೇಕಂದ್ರೆ ಮೊದಲು ನಾವು ರಿಸಲ್ಟ್ ಓರಿಯೆಂಟೆಡ್ ಆಗಿರಬೇಕು. ರಿಸಲ್ಟ್ ಬರಲಿಕ್ಕೆ ಐಡಿಯಾ ಮಾಡಬೇಕು. 1ನೇ ಐಡಿಯಾ, 2ನೇ ಐಡಿಯಾ, 3ನೇ ಐಡಿಯಾ, ಬದಲಾವಣೆ ಆಗುತ್ತೆ. ಜವಾಬ್ದಾರಿ ತಗೋಬೇಕು. ಐ ಹ್ಯಾವ್ ಎಬಿಲಿಟಿ ಟು ಚೇಂಜ್ ಮೈ ಲೈಫ್. ನನ್ನ ಜೀವನ ನಾನು ಬದಲಾವಣೆ ಮಾಡಿಕೊಳ್ಳುವ ಸಾಮರ್ಥ್ಯ ನನಗಿದೆ ಅಂದ್ಕೋಬೇಕು.